ಪುರುಷನ ಸಂತಾನೋತ್ಪತ್ತಿ ಮಾಡುವ ಸಾಮರ್ಥ್ಯವನ್ನು ಪರೀಕ್ಷಿಸಲು ಆನೆಗಳು ಮಹಿಳೆಯನ್ನು ತನ್ನ ಬಳಿಗೆ ಕರೆತಂದು ಯಾವುದೇ ಆಸಕ್ತಿಯನ್ನು ಬದಲಾಗಿ ತೋರಿಸಲಿಲ್ಲ. ಪಂಜರದ ಹೊರಗೆ ನಿಂತಿರುವ ವಾನರ ವಿಜ್ಞಾನಿ ಲೆನಾ ಮೇಲೆ ಅವನ ಕಣ್ಣುಗಳು ಸ್ಥಿರವಾಗಿವೆ. ಲೆನಾ ಅವರು ಮನುಷ್ಯನ ಸಂತಾನೋತ್ಪತ್ತಿ ನಡವಳಿಕೆಯನ್ನು ಅಧ್ಯಯನ ಮಾಡಿ ಅವರ ತೂಕದ ತೂಕದ ಬಂದಿದ್ದರು ಮತ್ತು ಹಿಡಿಯಲು ಪ್ರಯತ್ನಿಸಿದನು. ಆದರೆ ಹತ್ತಿರದ ಇನ್ನೊಂದು ಕಾಡಿನ ತಕ್ಷಣ ಲೆನಾರ್ಚಿಯಾಗೆ ಅವನಿಗೆ ಶಿಕ್ಷೆ ಶಿಕ್ಷೆ ವಿಧಿಸಲಾಗಿ ಮಹಿಳೆಯೊಂದಿಗೆ ಹೊರಗೆ ನಡೆಯಲು ಅವಳು ಅವನಿಗೆ ಅವಕಾಶ ಮಾಡಿಕೊಟ್ಟಳು. ಕಾಡು ಮಹಿಳೆಯ ಬಗ್ಗೆ ಆಸಕ್ತಿ ಹೊಂದಿರಲಿಲ್ಲ. ಅವರು ಲೆನಾ ಬರುತ್ತಿರುವುದನ್ನು ನೋಡಿದ್ದು ಚಿತ್ರಗಳನ್ನು ಚಿತ್ರಿಸಲು ಪ್ರಾರಂಭಿಸಿದಳು. ಹೇಗಾದರೂ ದುರದೃಷ್ಟವಶಾತ್ ಸಂವಹನ ಲೀನಾ ನಡೆಸಲು ಅದನ್ನು ಗಮನಿಸಲಿಲ್ಲ. ಕ್ಷಣದಲ್ಲಿ ವಿಜ್ಞಾನ ಸಚಿವರು ಬಂದರು ಮತ್ತು ಅವರು ಸಂಭಾಷಣೆಗೆ ಸಿಲುಕಿದರು. ಏತನ್ಮಧ್ಯೆ ಕಾಡು ಮಾನವ ಬಂದು ಜಾಕ್ನ ಎಲ್ಲಾ ರೇಖಾಚಿತ್ರಗಳನ್ನು ಒರೆಸಿಕೊಂಡು ಒರೆಸಿಕೊಂಡು ಅವನನ್ನು ಮತ್ತೊಮ್ಮೆ ಮಾಡಿದ ವೈದ್ಯರೊಂದಿಗೆ ಮಾತನಾಡುವ ಅವಕಾಶ ಅವನ ಹೊರಗಿನ ಪಾಸ್ ರದ್ದುಗೊಂಡಿದೆ. ಅವನನ್ನು ಮತ್ತೆ ತನ್ನ ಪಾಂಚರಕ್ಕೆ ಎಸೆದ ತಕ್ಷಣ ವಿಜ್ಞಾನ ಸಚಿವರು ನೆಲದ ಮೇಲೆ ರೇಖಾಚಿತ್ರ ಬೀಳಿದರೆ ಮೈಲಿಗಳ ಮೊದಲು ಅವನು ಮೌನವಾಗಿ ತನ್ನ ತೋಳಿಂದ ಪಂಜರ ಬೆಳಗ್ಗೆ ಹತಾಶನಾಗಿರುತ್ತಾನೆ. ಆದರೆ ನಂತರ ಬೇಗನೆ ಅವಳನ್ನು ಹಿಡಿದಳು. ಅವಳ ಕೈಯಿಂದ ಕಾಗದ ಮತ್ತು ಪೆನ್ ಅವಳನ್ನು ಹೊಡೆದನು. ಆದರೆ ಬೇರೆ ಯಾವುದಕ್ಕೂ ಮೊದಲು ಯಾತನ ಹೆಸರಿನ ಬರೆದ ಆಧಾರಗಳಾದ ಅವರ ಸಮಾಜದಲ್ಲಿ ಅತ್ಯಂತ ಕಡಿಮೆ ಎಂದು ಪರಿಗಣಿಸಲು ಅವರು ಯಾಕಂದ್ರೆ ಮೊದಲ ಸಾಧ್ಯವಾದ ಅಧ್ಯಯನ ಮಾಡಲು ಮನೆಗಳಲ್ಲಿ ಕಲಿತರೆ ಬಿದ್ದನು. ಅವರು ಭೂಮಿಯಿಂದ ಬಂದಿದ್ದಾರೆ ಮತ್ತು ಅವನ ಆಕಾಶಕ್ಕೆ ಅಪವಾದಕ್ಕಾಗಲಿಲ್ಲ. ಅವರಿಗೆ ಹಿಡಿಯಲ್ಪಟ್ಟರೆ ಪೂಜನಾಗಿರಬೇಕು. ಏಕೆಂದರೆ ಅವರ ಜಗತ್ತಿನಲ್ಲಿ ಏನು ಮಾಡಲು ಸಾಧ್ಯವಾಗಲಿಲ್ಲ. ಅವರನ್ನು ಅವರಿಗೆ ಹೇಳಿ ಅದನ್ನು ಅಡಗಿನ ಆಕಾರಕ್ಕೆ ಮಡಚಿ ಗಾಳಿಯ ಮೂಲಕ ಹರಿದ ಸಾಗರದ ವಿಮಾನವು ಅವರ ಪ್ರಪಂಚವು ಎಷ್ಟು ಹಿಂಜರಿದಿದೆ ಎಂಬುದರ ಅವರ ಪ್ರಮುಖನಾಗಿ ನಿಂತಳು. ಸ್ವಲ್ಪ ಸಮಯದ ನಂತರ ವಿಜ್ಞಾನ ಸಚಿವರು ಸೈನಿಕರೊಂದಿಗೆ ನುಗ್ಗಿ ಅವರನ್ನು ಅನುಮತಿಸಿದರೆ ಮನೆಯಲ್ಲಿ ಮನುಷ್ಯರು ಅವರ ತಾಣ್ಯಗಳು ಉಳಿದವು. ಸಾಗರದ ಸಮತಲದ ಮೇಲೆ ಬಿದ್ದಾಗ ಅವರನ್ನು ನಿಯಂತ್ರಣ ಮಾಡಿಕೊಳ್ಳದೆ ಯಾಕನ್ನು ತಕ್ಷಣವೇ ಸೆರೆಹಿಡಿಯುವಂತೆ